ಅಲ್ಲಿ ಹೋದ್ರೆ ಏನಾದ್ರೂ ಆಗ್ಬಿಡತ್ತೆ ಅಂತ ತಾನೆ ನಾವೆಲ್ಲರೂ ಸೇರಿ ಹೋಗ್ತಿರೋದು. ನೀನಿದ್ರೆ ನಮಗೂ ಒಂದ್ ಧೈರ್ಯ ಇರುತ್ತಮ್ಮ. ಅಮ್ಮ, ನೀನ್ ಗಾಡಿ ಬುಕ್ ಮಾಡು. ನಿಮ್ಮ ಅದಕ್ಕೆ ಹಂಗೆ ಎಲ್ಲ ಅದಕ್ಕೂ ಎದುರ್ಕೊಂಡು ನಮ್ಮನ್ನು ಎದುರಿಸ್ತಾ ಇರ್ತಾಳೆ. ನೀವು ಗಾಡಿ ಬುಕ್ ಮಾಡ್ಕಂದ. ಅಲ್ಲ ರೀ, ರಾಘವ್ ಅವ್ರ ಮನೆಯಲ್ಲಿ ಹೇಳಿದ್ರೆ ಅವನನ್ನ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಅಚ್ಚುನೇ ಬೇಕಾ? ಸುಮಾ, ಏನ್ ಸುಮಾ ಹಿಂಗ್ ಮಾತಾಡ್ತಾ ಇದೀಯಾ? ರಾಘವು ನಮ್ಮ ಅಚ್ಚುನ ಅವ್ರ ತಾಯಿ ಅನ್ಕೊಂಡು ಪ್ರಾಣ ಇಟ್ಕೊಂಡಿದ್ದಾನೆ. ಅದಕ್ಕೆ ತಾನೇ ನಮ್ಮ ಅಚ್ಚುಕ್ ಫೋನ್ ಬಂದಿರೋದು. ನೀನು ಈ ಟೈಮಲ್ಲಿ ಮಗುವಲ್ಲಿದ್ದಾನೆ. ಅಚ್ಚು ಹೋಗದೆ ಇದ್ರೆ ಮನ್ಸಿಗೆ ಬೇಜಾರಾಗೋದಿಲ್ವಾ? ಮಕ್ಕಳ ಮನ್ಸನ್ನ ಅರ್ಥ ಮಾಡ್ಕೋಬೇಕು. ಏನ್ ನೀನು? ಸರಿ ಅಣ್ಣ, ಆಟೋ ಬಂತು ಅನ್ಸುತ್ತೆ, ನಾನು ಹೋಗ್ತೀನಿ. ಅಮ್ಮ 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 ಹುಷಾರು. ಅಲ್ಲಿ ಮುಗಿಸ್ಕೊಂಡು ನನಗೆ ಫೋನ್ ಮಾಡು. ಸರಿ, ಇವಾಗ ಮಾತಾಡೋಷ್ಟು ಟೈಮ್ ಇಲ್ಲ, ನಾನು ಹೋಗಿ ಬರ್ತೀನಿ. ಹುಷಾರು ಅಮ್ಮ, ಹುಷಾರ್ ಕಂದ. ಹಾ. ಶಾಂತಿ, ಪೊನ್ನಪ್ಪ, ಆ ಹುಡ್ಗ ನನ್ನ ಶಾಂತಿ ಅಮ್ಮ ಅಂತ ತಾನೇ ಕೂಗ್ದ? ಅವನೇನೋ ಕೂಗ್ದ, ಅದೆಲ್ಲ ನಿನ್ಗೆ ಯಾಕೆ? ಇಲ್ಲ, ಅವನ್ ನನ್ನ ಶಾಂತಿ ಅಂತಾನೆ ಕೂಗಿದ್ದು. ನನಗ್ ಚೆನ್ನಾಗ್ ಕೇಳಿಸ್ತು. ಅದನ್ನೆಲ್ಲ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಪೊನ್ನಪ್ಪ, ನನಗೇನ್ ಅನ್ನಿಸ್ತಿದೆ ಗೊತ್ತಾ? ನಿನಗೆ ನನ್ನ ಕಿಡ್ನಾಪ್ ಮಾಡಕ್ ಹೇಳದ್ಲಲ್ಲ ಆ ಶಾಂತಿ, ಅವಳ ಮಗು ಇರ್ಬೋದಾ ಇದು? ಯಾಕಂದ್ರೆ ನನ್ನನ್ನ ಅವಳು ಅಂತ ತಿಳ್ಕೊಂಡು ಅವನ್ ನನ್ನ ಅಮ್ಮ ಅಂತ ಕರೆದಿರ್ಬೋದು. ಏನಂತ್ಯ? ಅಯ್ಯೋ, ಇವಳು ಏನು ಎಲ್ಲದರಲ್ಲೂ ಒಂದು ಪಾಯಿಂಟ್ ಹಿಡಿತಾಳಲ್ಲ, ಏನ್ ಮಾಡೋದು? ಹೌದಲ್ವಾ? ನಾನು ಹೇಳ್ತಾ ಇರೋದು ಸರಿ ತಾನೆ ಪೊನ್ನಪ್ಪ? ಆ ಮಗು ಆ ಶಾಂತಿದೆ. ನಿನಗೆಲ್ಲೋ ಭ್ರಮೆ ಅನ್ಸತ್ತೆ. ಬರೀ ಅವಳು ಗುಂಗಲ್ಲೇ ಇರ್ತೀಯಲ್ಲ, ಶಾಂತಿ ಶಾಂತಿ ಅಂತ, ಅದಕ್ಕೆ ಹಿಂಗಾಡ್ತಿರೋದ್ ನೀನು. ಒಂದ್ ವೇಳೆ ಆ ಮಗು ಶಾಂತಿದೆ ಆಗಿದ್ರು ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೀಯಾ? ಅದೇನೋ ನಿನ್ ಮಗು ಅಲ್ವಲ್ಲ. ಆ ಮಗು ಯಾರ್ದಾದ್ರೆ ನನಗೇನು? ಪಾಪ, ಮಗುನೇ ತಾನೆ. ಅಂದ್ರೆ ಅವಳ ಕಾಟ ತಡಿಯಕ್ಕಾಗ್ದೆ ಆ ಮಗು ಪಾಪ ತಪ್ಪಿಸ್ಕೊಂಡ್ ಬಂದಿದೆ ಅನ್ಸುತ್ತೆ. ಹೇ, ನಿನ್ ಹತ್ರ ನಂಬರ್ ಇದೆಯಲ್ಲ, ಅವಳಿಗೊಂದ್ಸರಿ ಫೋನ್ ಮಾಡ್ಕೇಳು. ಕೇಳು. ಏಯ್, ಇದೆಲ್ಲ ನಮ್ಗೆ ಯಾಕೆ? ಸುಮ್ನೆ ಇರೋ. ಈಗ ಮಾಡ್ತೀಯ ಇಲ್ವಾ? ನಿನ್ ತಲೆಗೇನೋ ಏಟಾಗಿರ್ಬೇಕು, ಅದಕ್ಕೆ ಹಿಂಗಲ್ಲ ಆಡ್ತಿದ್ಯಾ ನೀನು. ಪೊನ್ನಪ್ಪ, ಮಾಡು ಪೊನ್ನಪ್ಪ. ಯಪ್ಪೋ, ಈ ಜಿಗ್ನೆ ಕಾಟ ತಡ್ಕೋಬಹುದು, ಆದ್ರೆ ನಿನ್ ಕಾಟ ತಡ್ಕೊಳಕ್ಕಾಗಲ್ಲ ನೋಡು. ಮಾಡ್ತೀನಿರೋ. ಹಲೋ ಶಾಂತಿ, ಇದೇ ನಂದಿನಿ ಲೇಔಟ್ 5ನೇ ಕ್ರಾಸಲ್ಲಿ. ಅಲ್ಲೇ ನಿನ್ ಮಗ? ಹಾ, ನನ್ ಮಗನ? ನಿನ್ ಮಗ? ಹಾ, ಹೇಳು. ಗ್ರೇ ಕಲರ್ ಪ್ಯಾಂಟು, ಬ್ಲೂ ಕಲರ್ ಟೀ ಶರ್ಟ್ ಹಾಕೊಂಡಿದ್ದ. ಅವನು ಇಲ್ಲೇ ನಿಂತಿದ್ದಾನೆ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದು ಅರ್ಚನಾ ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೆ. ಆ ಟೈಮಲ್ಲಿ ನೋಡ್ಬಿಟ್ಟು ಶಾಂತಿ ಅಮ್ಮ ಅಂತ ಕೂಗ್ದ. ಯಾವ ಜಾಗದಲ್ಲಿ ಅವನ್ನ ನೋಡ್ದೆ? ಅದೇ 5ನೇ ಕ್ರಾಸು ನಂದಿನಿ ಲೇಔಟು, ಅಲ್ಲೇ ನಿಂತಿದ್ದಾನೆ. ಸರಿ, ನಾನೀಗ ಶಾಂತಿಯಾಗೆ ಮಾತಾಡ್ತಿದ್ದೀನಿ ಅನ್ನೋ ಥರ ಅವಳ ಮುಂದೆ ತೋರಿಸ್ಕೊ. ಆದ್ರೆ ಒಂದು ಕೆಲಸ ಮಾಡು, ವಾಪಸ್ ಅದೇ ಜಾಗಕ್ಕೆ ಹೋಗಿ ಆ ಹುಡುಗನ ಹೇಗಾದ್ರೂ ಮಾಡಿ ಕಾರಲ್ಲಿ ಹತ್ತಿಸ್ಕೊಂಡ್ ಬಾ. ಅವಳ ಮುಂದೆ ಮಗುನ ಕಾಪಾಡೋ ಥರ ತೋರಿಸ್ಕೊ. ಅವಳನ್ನ ಮನೇಲಿ ಮತ್ತೆ ಲಾಕ್ ಮಾಡಿ ಆ ಹುಡುಗನ್ನ ನಿನ್ ಕಡೆಯವ್ರಿಗೆ ಹೇಳಿ ಬೆಂಗಳೂರು ಸಿಟಿಲೇ ಇರಬಾರ್ದು. ಯಾವ್ದಾದ್ರೂ ಊರಿಗೆ, ದೂರದೂರಿಗೆ, ಅಥವಾ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಸೇರ್ಸಕ್ ಹೇಳು. ಹೌದಾ? ಸರಿ ಸರಿ ಆಯ್ತು. ಅದೇನೇ ಆದ್ರೂ ಸರಿ, ಆ ಹುಡ್ಗ ಮತ್ತೆ ಅವರಮ್ಮ ಶಾಂತಿ ಮನೆಗೆ ಹೋಗ್ಲೇಬಾರ್ದು. ಹಾಗೆ ಆ ಹುಡ್ಗನ್ ಯಾವ ಆಶ್ರಮದಲ್ಲಿ ಇರಿಸ್ತೀಯ ಅಂತ ನನಗೆ ಇನ್ಫಾರ್ಮ್ ಮಾಡು.
ಸರಿ ಶಾಂತಿ ಆಯ್ತು, ನಾ ಕರ್ಕೊ ಬರ್ತೀನಿ ಇರು.